ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಪವನ್ಗಿಂತ ಅಪಾಯಕಾರಿ ಆಟಗಾರ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಎಂಟ್ರಿ. ಹೌದು ಫ್ರೆಂಡ್ಸ್, ಪ್ರೊ ಕಬಡ್ಡಿ ಸೀಸನ್ 11ಕ್ಕೆ ನಮ್ಮ ಬುಲ್ಸ್ ತಂಡಕ್ಕೆ ಪವನ್ಗಿಂತ ಅಪಾಯಕಾರಿ ಆಟಗಾರ ಎಂಟ್ರಿ ಕೊಡಲಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಆ ಆಟಗಾರ ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡ್ಸ್ಕೊಂಡು ಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲ್ಯಾಕ್ ಟನ್ದೆ ಮಾಡ್ಕೊಳ್ಳಿ, ಏನೋ ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಪ್ರೊ ಕಬಡ್ಡಿ ಸೀಸನ್ 11ರಲ್ಲಿ ಬರಲಿರುವ ಪವನ್ಗಿಂತ ಡೇಂಜರಸ್ ಆಟಗಾರ ಯಾರೆಂದರೆ ಅದು ಬೇರೆ ಯಾರು ಅಲ್ಲ, ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ಮೇನ್ ರೈಡರ್ ಆದ ಅರ್ಜುನ್ ದೇಸ್ವಾಲ್ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇವನೇನು ಬರೀ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅನ್ಬೋದು. ಇಲ್ಲ ಫ್ರೆಂಡ್ಸ್, ಅರ್ಜುನ್ ದೇಸ್ವಾಲ್ ಅವರು ಈ ಸೀಸನ್ನಲ್ಲಿ ಆ್ಯಕ್ಷನ್ಗೆ ಬರುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಯಾಕೆಂದರೆ ಪ್ರೊ ಕಬಡ್ಡಿ ಸೀಸನ್ 10ರಲ್ಲಿ ಇವರು ಆ್ಯಕ್ಷನ್ಗೆ ಬರಬೇಕು. ನಾನು ಜಾಸ್ತಿ ಅಮೌಂಟ್ಗೆ ಸೇಲ್ ಆಗಬೇಕು, ಆದ ಕಾರಣ ನಾನು ಆ್ಯಕ್ಷನ್ಗೆ ಬಂದರೆ ನನಗೆ ಜಾಸ್ತಿ ಅಮೌಂಟ್ ಸಿಗುತ್ತದೆ ಅಂತ ಅರ್ಜುನ್ ದೇಸ್ವಾಲ್ ಅವರು ಹೇಳಿದರು. ಆ ಕಾರಣದಿಂದ ಅರ್ಜುನ್ ದೇಸ್ವಾಲ್ ಅವರು ಈ ಸೀಸನ್ನಲ್ಲಿ ಆ್ಯಕ್ಷನ್ಗೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಇವರನ್ನು ಅರ್ಜುನ್ ದೇಸ್ವಾಲ್ ಅವರನ್ನು ಟಾರ್ಗೆಟ್ ಮಾಡುತ್ತದೆ ಅಂತ ಹೇಳ್ಬೋದು. ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಅರ್ಜುನ್ ದೇಸ್ವಾಲ್ ಅವರು ಬಂದರೆ ನಮ್ಮ ಬುಲ್ಸ್ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟ್ ಫಿಲ್ ಆಗುತ್ತದೆ ಅಂತ ಹೇಳ್ಬೋದು. ಅಕ್ಷಿತ್ ಮತ್ತು ಅರ್ಜುನ್ ದೇಸ್ವಾಲ್ ಫುಲ್ ಜೋಡಿ ಹೊಂದುತ್ತದೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಇವರು ಪವನ್ಗಿಂತ ಡೇಂಜರಸ್. ಹೌದು ಫ್ರೆಂಡ್ಸ್, ಈಗ ಪವನ್ ಅವರ ಆಟ ಅಷ್ಟೇನೂ ಇಲ್ಲ, ಈಗ ಅರ್ಜುನ್ ದೇಸ್ವಾಲ್ ಅವರ ಆಟ ಫುಲ್ ಇದೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ ದೇಶಕ್ಕೆ ಅರ್ಜುನ್ ದೇಸ್ವಾಲ್ ಅವರು ಬರಬೇಕಾ ಬರಬಾರ್ದು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು RCB ಬಗ್ಗೆ ಅಪ್ಡೇಟ್ಸ್ ಬೇಕಾಗಿದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.